ನಿಜವಾಗಿ ಹೇಳ್ಬೇಕಂತಂದ್ರೆ ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡುವುದು ಟ್ಯಾಲೆಂಟ್ ಮ್ಯಾಟರ್ ಆಗಲ್ಲ. ಸೆಲೆಕ್ಷನ್ ಆಗೋದು ಯಾರಿಗಂದ್ರೆ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಕನ್ಸಿಸ್ಟೆನ್ಸಿ ವರ್ಕ್ ಮಾಡೋರಿಗೆ. ಇವತ್ತು ನಾನು ನಿಮಗೆ 6 ಪವರ್ಫುಲ್ ಸೈನ್ಸ್ಗಳನ್ನ ಹೇಳ್ತೀನಿ. ಈ 6 ಸೈನ್ಸ್ಗಳಲ್ಲಿ ಮೆಜಾರಿಟಿ ನಿಮ್ಮ ಹತ್ರ ಇದ್ರೆ ನೀವು ಈ ವರ್ಷ ಸೆಲೆಕ್ಷನ್ ಲಿಸ್ಟ್ಗೆ ಕ್ಲೋಸ್ ಇರ್ತೀರಾ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ನಿಮ್ಮ ಹತ್ರ ಎಷ್ಟು ಸೈನ್ಸ್ ಇದೆ ಅಂತ ಲಾಸ್ಟ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಿಪರೇಷನ್ ರ್ಯಾಂಡಮ್ ಅಲ್ಲ. ಬಿಕಾಸ್ ಡೈಲಿ ಏನು ಓದಬೇಕು, ಯಾವಾಗ ಮಾಕ್ ಬರಿಬೇಕು, ಯಾವಾಗ ರಿವಿಷನ್ ಮಾಡಬೇಕು ಅಂತ ಕ್ಲಾರಿಟಿ ಇದೆ. ನಿಮಗೆ ಕನ್ಫ್ಯೂಷನ್ ಕಮ್ಮಿ, ಎಕ್ಸಿಕ್ಯೂಷನ್ ಜಾಸ್ತಿ ಇದೆ. ಇಫ್ ಯು ಹ್ಯಾವ್ ಅ ಪ್ರಾಪರ್ ಸ್ಟಡಿ ಪ್ಲಾನ್, ಸೆಲೆಕ್ಷನ್ಗೆ ಸ್ಟ್ರಾಂಗ್ ಫೌಂಡೇಶನ್ ಇದೆ ಅಂತಂತಂದ್ರೆ ಇದು ನಮ್ಮ ಮೊದಲನೇ ಸೈನ್ ಆಗುತ್ತೆ. ಬಿಕಾಸ್ ಯು ಫಾಲೋ ಒನ್ ಫಿಕ್ಸ್ಡ್ ಸ್ಟಡಿ ಪ್ಲಾನ್ ಅಂತ ಅರ್ಥ. ಅರ್ಥ ಆಯ್ತಾ ನಿಮಗೆ? ಒಂದು ಸ್ಟಡಿ ಪ್ಲಾನ್ ನಿಮ್ಮ ಹತ್ರ ಪ್ರಾಪರ್ ಆಗಿದೆ, ನಾನು ಅದನ್ನ ಫಾಲೋ ಮಾಡ್ತಿದ್ದೀನಿ ಅಂತಂದ್ರೆ ಇದು ನಿಮ್ಮ ಮೊದಲನೇ ಸೈನ್ ಆಗುತ್ತೆ. ವಿಲ್ ಯು ಹ್ಯಾವಿಂಗ್ ದಿಸ್ ಫಸ್ಟ್ ಸೈನ್? ಓಕೆ, ದೆನ್ ಎರಡನೇ ಸೈನ್ ಬಗ್ಗೆ ನೋಡೋಣ. ಯು ಸಾಲ್ವ್ ಕ್ವಶನ್ಸ್ ಎವ್ರಿ ಡೇ ಅಂತ ನಾವು ತಿಳ್ಕೊಬೇಕು. ಅಂದ್ರೆ ನೀವು ಪ್ರತಿದಿನ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀರಾ. ಬಿಕಾಸ್ ಜಸ್ಟ್ ವಿಡಿಯೋಸ್ ನೋಡಿದ್ರೆ ಅಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಕ್ವಾಂಟ್, ರೀಸನಿಂಗ್, ಜಿ ಕೆ, ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಅಪ್ಲಿಕೇಶನ್ ಇದೆ ಅಂತಂದ್ರೆ, ಅಂದ್ರೆ ನಾಲೆಜ್ ಆಕ್ಷನ್ಗೆ ಕನ್ವರ್ಟ್ ಆಗ್ತಿದೆ ಅಂತಂದ್ರೆ, ಡೈಲಿ ಕ್ವಶನ್ ಸಾಲ್ವ್ ಮಾಡ್ತಿದಾರ ಅಂತಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಉತ್ತರಗಳು ಬರ್ತಾ ಹೋಗುತ್ತೆ. ಓಕೆ, ಇಫ್ ಯು ಹ್ಯಾವ್ ದಿಸ್ ಸೆಕೆಂಡ್ ಸೈನ್, ಓಕೆ. ಸೊ ಮೂರನೇ ಸೈನ್ ಏನಪ್ಪಾ ಅಂತಂತಂದ್ರೆ ರಾಂಗ್ ಆನ್ಸರ್ ಬಂದಾಗ ಅಪ್ಸೆಟ್ ಆಗಲ್ಲ. ಇನ್ಸ್ಟೆಡ್ ಯಾಕೆ ತಪ್ಪಾಯ್ತು ಅಂತ ಚೆಕ್ ಮಾಡ್ತಿದ್ದೀರಾ. ಮಿಸ್ಟೇಕ್ ನೋಟ್ ಮೇಂಟೈನ್ ಮಾಡ್ತಿದ್ದೀರಾ. ಅಂದ್ರೆ ಮಿಸ್ಟೇಕ್ ಆಗಿರೋದನ್ನ ನೀವು ಅದು ಯಾಕೆ ಮಿಸ್ಟೇಕ್ ಆಯ್ತು, ಯಾವ್ದಕ್ ಮಿಸ್ಟೇಕ್ ಆಯ್ತು, ಇದನ್ನ ನಾನು ಇದನ್ನ ಆನ್ಸರ್ನ ಸರಿ ಮಾಡಬಹುದು ಅಂತ ನಿಮ್ಮ ವೀಕ್ ಏರಿಯಾಸ್ ಅನ್ನ ಇಂಪ್ರೂವ್ ಮಾಡ್ತಿದ್ದೀರಾ. ಬಿಕಾಸ್ ಮಿಸ್ಟೇಕ್ ಅನಲೈಸ್ ಮಾಡುವವರು ಫಾಸ್ಟ್ ಇಂಪ್ರೂವ್ಮೆಂಟ್ ಆಗ್ತಾರೆ. ಸೊ ಇಟ್ಸ್ ಯುವರ್ ಥರ್ಡ್ ಸೈನ್. ನಾಲ್ಕನೇ ಸೈನ್ ಬಗ್ಗೆ ನೋಡೋಣ. ಯು ಸ್ಟೇ ಕನ್ಸಿಸ್ಟೆಂಟ್ ಇವನ್ ಆನ್ ದ ಲೋ ಮೋಟಿವೇಶನ್ ಡೇ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಅಂದ್ರೆ ಸರ್ ನನಗೆ ಇವತ್ತು ಯಾಕೋ ಸರಿಯಾದ ಮೋಟಿವೇಶನ್ ಇಲ್ಲ, ಯಾಕೋ ನಾನು ಒಂದ್ ಸ್ವಲ್ಪ ಮನ್ಸಲ್ಲಿ ಬೇಜಾರ್ ಅನ್ನೋದಿದೆ, ಯಾಕೋ ನಂಗೆ ಸ್ಟಡಿ ಮಾಡಕ್ಕೆ ಮೂಡಿಲ್ಲ ಅಂತ ಏನಾದ್ರೂ ನಿಮ್ಗೆ ಅನಿಸ್ತಿದೆ, ಲೋ ಮೋಟಿವೇಶನ್ ಇದೆ ಅಂತಂದಾಗ್ಲೂ ಕೂಡ, ಅಂದ್ರೆ ಮೋಟಿವೇಶನ್ ಇದ್ದಾಗ ಎಲ್ರು ಸ್ಟಡಿ ಮಾಡ್ತಾರೆ, ಹೌದಾ? ಐ ಗಾಟ್ ಅ ಮೋಟಿವೇಶನ್, ಐ ವಾಂಟ್ ಟು ಸ್ಟಡಿ ಅಂತ ಎಲ್ರು ಒಂದು ಅಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ. ಬಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ ಗೊತ್ತಾ? ಸ್ಟಡಿ ಮಾಡೋದು ಮೋಟಿವೇಶನ್ ಇದೆಯಾ ಇಲ್ಲ ಅಂತ ಕನ್ಸಿಡರ್ ಮಾಡಲ್ಲ, ಅವ್ರ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಡೈಲಿ 2 ರಿಂದ 5 ಅವರ್ ನೀವು ಕನ್ಸಿಸ್ಟೆನ್ಸಿ ಆಗಿ ಎಫರ್ಟ್ ಆಗ್ತಾ ಇದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ಖಂಡಿತ ನಿಮ್ಮ ಒಂದು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಜಾಬ್ ಹತ್ರವನ್ನ ಮಾಡ್ಕೊಡ್ತಾ ಹೋಗುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ನೀವು ನೋಡ್ಬೋದು. ರೀಸೆಂಟ್ ಆಗಿ ವಿರಾಟ್ ಕೊಹ್ಲಿ ಕೂಡ ಒಂದು ಇಂಟರ್ವ್ಯೂ ಹೇಳ್ತಾರೆ, ನಿಮ್ಮ ಮೊದಲಿಗೂ ಕೂಡ ಇವಾಗ್ಲೂ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದಾಗ ನಾನ್ ಮಾಡ್ತಾ ಇರೋದು ಒಂದೇ ಒಂದು, ಏನು ಡಿಫ್ರೆನ್ಸ್ ಇಲ್ಲ ಅಂದ್ರೆ ಅದು ನಾನು ಮುಂಚೆನೂ ಪ್ರಾಕ್ಟೀಸಿಗೆ ಸರಿಯಾದ ಸಮಯದಲ್ಲಿ ಹೋಗ್ತಾ ಇದ್ದೆ, ಇವಾಗ್ಲೂ ಕೂಡ ಸರಿಯಾದ ಸಮಯ. ಅಂದ್ರೆ ಒಂದು ಡಿಸಿಪ್ಲಿನ್, ಪಂಚುಯಾಲಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಮಾಡ್ತಿರೋಂತ ಕೆಲಸ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ರೆ ನಿಮಗೆ ಮೋಟಿವೇಶನ್ ಇರ್ಲಿ ಇಲ್ದೇ ಇರ್ಲಿ, ಖಂಡಿತ ನೀವು ಆ ಒಂದು ಕೆಲಸವನ್ನ ಮಾಡಿ ಮುಗಿಸ್ತೀರಾ. ಸೈನ್ ನಂಬರ್ 5, ಇಲ್ಲಿ ನಿಮ್ಮ ಮಾರ್ಕ್ಸ್ ಸ್ಕೋರ್ಗಳು ಸ್ಲೈಟ್ಲಿ ಇಂಪ್ರೂವ್ ಆಗ್ತಾ ಇರತ್ತೆ. ಓಕೆ, ಸಡನ್ ಆಗಿ 20 ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೇಕಂತಿಲ್ಲ. ಓಕೆ, ವೀಕ್ ಬೈ ವೀಕ್, ಅಂದ್ರೆ ನನಗೆ ಇವತ್ತಿನ ಒಂದು ಮಾರ್ಕ್ ಅಲ್ಲಿ 2 ಮಾರ್ಕ್ಸ್ ಜಾಸ್ತಿ ಬಂದಿದೆ, ನಾಳೆ 3. ಅಂದ್ರೆ ಇಲ್ಲಿ ಅಕ್ಯುರೇಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ವೀಕ್ ಏನು ಸ್ಮಾಲ್ ಇಂಪ್ರೂವ್ಮೆಂಟ್ ಇದೆ ಅಲ್ಲ, ಅಂದ್ರೆ ಲೈಕ್ ಒಂದೊಂದು ಚಿಕ್ಕ ಚಿಕ್ಕ ಒಂದು ವೀಕ್ ಇರುವಂತ ಕಾನ್ಸೆಪ್ಟ್ ಗಳ ಮೇಲೆ ನಾನು 1 ಮಾರ್ಕ್ಸ್ 2 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಕಾಡ್ತಿದ್ದೀನಿ ಅಂದ್ರೆ ನಮ್ಮ ಪವರ್ಫುಲ್ ಸಿಗ್ನಲ್. ಓಕೆ, ಬಿಕಾಸ್ ಅಕ್ಯುರೇಸಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ನೀವು ಇಂಪ್ರೂವ್ ಮಾಡ್ತಾ ಇದೀರ ಅಂತ. ಲೆಟ್ಸ್ ಸೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವ್ದಾರ ಒಂದು ಮಾಕ್ ಟೆಸ್ಟ್ ತಗೊಳ್ತಿದ್ದೀರ ಅಂದ್ರೆ ನಿಮ್ಗೆ ಇನಿಷಿಯಲ್ ಆಗಿ 5-10 ಮಾರ್ಕ್ಸ್ ಬರ್ತಿದೆ ಅಂತಂದ್ರೆ ನೀವು ಕ್ರಮೇಣವಾಗಿ 10 ಮಾರ್ಕ್ಸ್ ಅಲ್ಲಿ ಇರಲ್ಲ. ನೀವು ಯಾವಾಗ ಈ ಕನ್ಸಿಸ್ಟೆನ್ಸಿ ಅಥವಾ 4 ಸೈನ್ಗಳನ್ನ ಫಾಲೋ ಮಾಡಿರ್ತೀರಲ್ಲ, ಈ 5ನೇ ಸೈನ್ ಏನಿದೆಯಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ಮಾರ್ಕ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಸ್ಲೋ ಪ್ರೋಗ್ರೆಸ್ ಇಸ್ ಸ್ಟಿಲ್ ಪ್ರೋಗ್ರೆಸ್. ಅಂದ್ರೆ ರಾದರ್ ದನ್ ನಾನು ನಾಳೆ ಮಾಡ್ತೀನಿ, ಮಾಡ್ ನೋಡ್ತೀನಿ ಅಂತ ನಾವು ಮಾಡ್ದೇನೆ ಇದ್ರೆ ಅದು ಏನು ಯೂಸ್ ಇಲ್ಲ. ಅಟ್ಲೀಸ್ಟ್ ಟ್ರೈ ಮಾಡಿ, ಚಿಕ್ಕ ಚಿಕ್ಕ ಪ್ರೋಗ್ರೆಸ್ ಅನ್ನೋದೇನಿದೆಯಲ್ಲ ಅದು ನಿಮ್ಮನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಎಸ್, ಸೈನ್ ನಂಬರ್ 6 ಏನಪ್ಪಾ ಅಂತಂದ್ರೆ ಯು ಹ್ಯಾವ್ ಸ್ಟಾಪ್ಡ್ ಕಂಪೇರಿಂಗ್ ಯುವರ್ ಸೆಲ್ಫ್ ಟು ಅದರ್ಸ್. ಇದು ಬಹಳಷ್ಟು ಜನ ಮಾಡ್ತಾರೆ. ಅವ್ರದ್ದು 90 ಮಾರ್ಕ್ಸ್ ಬಂತು, ನಂದು 60, ಅವ್ರದ್ದು 95 ಬಂದಿದೆ, ನಂದು ಬರೀ 35 ಬಂದಿದೆ ಅಂತ ಈ ತರ ಕಂಪೇರ್ ನಾವು ಬೇರೆ ಪರ್ಸನ್ ಜೊತೆ ಮಾಡ್ತಾ ಹೋದ್ರೆ ನಾವು ಉದ್ಧಾರ ಆಗಲ್ಲ ಜೀವನದಲ್ಲಿ. ಯಾಕೆ ಗೊತ್ತಾ? ಈಗ ಸಿಂಪಲ್ ಆಗಿ ಥಿಂಕ್ ಮಾಡ್ಕೊಳ್ಳಿ, ನೆಲದ ಮೇಲೆ ಓಡುವಂತ ಪ್ರಾಣಿ ನೀರಿನ ಮೇಲೆ ಓಡಂದ್ರೆ ಓಡಕ್ಕಾಗತ್ತಾ? ಇಲ್ಲ. ನೀರಿನ ಮೇಲೆ ಇರುವಂತ ಪ್ರಾಣಿ ಅದೇ ನೆಲದ ಮೇಲೆ ಹೋಗಪ್ಪ ಅಂದ್ರೆ ಹೋಗಕ್ಕಾಗತ್ತಾ? ಇಲ್ಲ. ಅದರದೇ ಆದಂತ ಒಂದು ಫೀಲ್ಡ್ ಇರುತ್ತೆ. ಆದ್ರೆ ಇಲ್ಲಿ ನಾವು ಕಂಪೇರ್ ಮಾಡ್ಬೇಕಾ ಮಾಡಬೇಡವಾ ಅಂತ ಕೇಳಿದ್ರೆ ಮಾಡ್ಬೇಕು. ಯಾವ್ರಿಗೆ ಲೈಕ್ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗ್ ನೀವು ಕಂಪೇರ್ ಮಾಡ್ಕೊಳ್ಳಿ.
ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ಸೈನ್ ನಂಬರ್ 5. ನನ್ನ ಒಂದು ಮಾರ್ಕ್ಸ್ ಸ್ಕೋರು ನಿನ್ನೆ ಒಂದು 25 ಮಾರ್ಕ್ಸ್ ಬಂದಿದೆ ಅಂತಂದ್ರೆ ಇವತ್ತು 25 ಮೇಲೆ ಬರಬೇಕು ಅಂದ್ರೆ ನಾನು ಪ್ರೋಗ್ರೆಸ್ ನೋಡ್ತಾ ಇದ್ದೀನಿ ಅಂತ ಅರ್ಥ. ಲೆಟ್ಸ್ ಸೇ 25ಕ್ಕಿಂತ ಕಡಿಮೆ ಬರ್ತಿದೆ ಅಂತಂದ್ರೆ ನಾನು ಅಬ್ಸರ್ವ್ ಮಾಡ್ಬೇಕು, ಯಾಕೆ ನನಗೆ ಕಡಿಮೆ ಬಂತು, ಎಲ್ಲೆಲ್ಲಿ ತಪ್ಪಾಯ್ತು ಅಂತ ನಾನು ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ಇಲ್ಲ ಅಂತಂತಂದ್ರೆ ನಿಮಗೆ ಈ ಒಂದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೇಕನ್ನೋದನ್ನ ದೂರ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ತರ ಕಂಪ್ಯಾರಿಸನ್ ಸ್ಟಾಪ್ ಮಾಡಬೇಡಿ. ಓಕೆ, ಸ್ಟಾಪ್ ಮಾಡಿ ಅಂತಾನೆ ಹೇಳೋದು ನಿಮಗೆ. ಬಿಕಾಸ್ ಈಗ ಫೋಕಸ್ ನಿಮ್ಮ ಓನ್ ಗ್ರೋತ್ ಮೇಲೆ ಇರಲಿ. ಓಕೆ, ಎಸ್ಟರ್ಡೇಗಿಂತ ನೀವು ಬೆಟರ್ ಇದ್ದೀರಾ, ಹೌದಾ, ನೀವು ರೈಟ್ ಪಾತ್ ಅಲ್ಲಿ ಇದ್ದೀರಾ ಅಂತಾನೆ ಅರ್ಥ. ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಇಸ್ ದ ರಿಯಲ್ ಕಾಂಪಿಟೇಷನ್. ನಿಮಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ ಅಂಡ್ ನೀವು ಆ ಒಂದು ಮಾರ್ಕ್ಸ್ ಅನ್ನ ಇಟ್ಕೊಂಡು ಸೆಲ್ಫ್ ಮೋಟಿವೇಟೆಡ್ ಆಗಿ ಮುನ್ನುಗ್ಗಿ. ಬಿಕಾಸ್ ಯು ಆರ್ ನಾಟ್ ಗಿವನ್ ಅಪ್. ನೀವು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಬಿಟ್ಟು ಕೊಟ್ಟಿಲ್ಲ. ಯಾಕಂದ್ರೆ ನಿಮಗೆ ರಿಸಲ್ಟ್ ಬಂದಿಲ್ಲ ಅಥವಾ ಮಾರ್ಕ್ಸ್ ಸ್ಕೋರ್ ಕಮ್ಮಿ, ಪ್ರೆಷರ್ ಇದೆ ಅಥವಾ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತಂದ್ರೆ ಇದಕ್ಕೆ ಅರ್ಥವೇನ್ ಹೇಳ್ರಿ? ನಿಮ್ಮ ಡ್ರೀಮ್ ಇನ್ನ ಅಲೈವ್ ಇದೆ ಅಂತ ಅರ್ಥ, ಮತ್ತದು ತುಂಬಾ ಪವರ್ಫುಲ್ ಸಿಗ್ನಲ್. ಸೊ ಹಾಗಾದ್ರೆ ನಿಮ್ಮ ಸ್ಕೋರ್ ಅಂದ್ರೆ 1ರಿಂದ 6 ಒಂದು ಏನಪ್ಪಾ ಅಂತಂದ್ರೆ ನಿಮಗೆ ನಾನು ಈ ಎಲ್ಲಾ ಒಂದು ಏನಪ್ಪಾ ಅಂತಂದ್ರೆ ಹೇಳ್ತಾ ಇದ್ದೆ ನಿಮಗೆ. ಓಕೆ, 1ರಿಂದ 6 ಒಳಗಡೆ ನೀವು ಎಷ್ಟಿದ್ದೀರಾ ಅಂದ್ರೆ 6ಕ್ಕೂ 6 ಕೂಡ ನಿಮ್ಮ ಒಂದು ಸ್ಕೋರ್ ಅಲ್ಲಿ ಚೆಕ್ ಅಂದ್ರೆ 6ಕ್ಕೆ 6 ಇದೆ ಸರ್ ನನ್ನಲ್ಲಿ ಎಬಿಲಿಟಿ ಅಂತ ಇತ್ತಂದ್ರೆ ನಿಮ್ಮ ಸೆಲೆಕ್ಷನ್ ತುಂಬಾ ಸ್ಟ್ರಾಂಗ್ ಅಂಡ್ ಇದೇ ವರ್ಷನೇ ನಿಮ್ಮ ಜಾಬ್ ಆಗುವಂತ ಸಾಧ್ಯತೆ ಇದೆ. ಇಲ್ಲ ಸರ್ 6ರಲ್ಲಿ 5 ಇದೆ ಅಂತಂದ್ರೆ ನಿಮ್ಮ ಸಕ್ಸಸ್ಗೆ ನೀವು ಕ್ಲೋಸ್ ಇದ್ದೀರಾ, ಇನ್ನ ವರ್ಕ್ ಮಾಡಿ. 6ರಲ್ಲಿ 4 ಇದ್ದೀರಾ ಅಂತಂದ್ರೆ ಗ್ರೇಟ್ ಪ್ರೋಗ್ರೆಸ್, ಕಂಟಿನ್ಯೂ ಮಾಡಿ, ಬಿಡಕ್ ಹೋಗ್ಬೇಡಿ. 6ಕ್ಕೆ 6 ಅಟೆಂಪ್ಟ್ ಆಗ್ಲೇಬೇಕಿದೆ. ಸರ್ 3ಕ್ಕಿಂತ ಕಡಿಮೆ ಇದೀನಿ ಅಂತಂದ್ರೆ ದಯವಿಟ್ಟು ನಿಮ್ಮ ಸ್ಟ್ರಾಟಜಿಯನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ 6 ಸ್ಟ್ರಾಟಜಿ ಅಂದ್ರೆ ಈ 6 ಸೈನ್ಗಳು ನಿಮ್ಮಲ್ಲಿತ್ತು ಅಂತಂದ್ರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕ್ಲಿಯರ್ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಮುನ್ನುಗ್ಗಿ. ಓಕೆ, ಸೊ ಮುಂದೆ ಹೋಗ್ತಾ ನೀವು ನೋಡ್ಬೋದು ನಾವು ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಯಾಕಂದ್ರೆ ಈ ಕನಸು ಅನ್ನೋದೇನಿದೆಯಲ್ಲ, ಈ ಕನಸು ಸುಮ್ನೆ ಅಲ್ಲ ರೀ. ನಮ್ಮ ತಂದೆ ತಾಯಿಗಳ ಒಂದು ಕನಸು ಕೂಡ ಆಗಿದೆ, ನನ್ನ ಮಗ ಅಥವಾ ಮಗಳು ಒಂದು ಒಳ್ಳೆ ಉನ್ನತ ಹುದ್ದೆನ ಏರ್ಲಿ, ಅವರು ಸಾಧನೆ ಮಾಡ್ಲಿ ಅಂತ ಬಹಳಷ್ಟು ಕನಸನ್ನ ಕಟ್ಕೊಂಡಿರ್ತಾರೆ. ನಿಮ್ಗಷ್ಟೇ ಅಲ್ಲ, ಅವ್ರಿಗೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಆಸೆಗಳಿರ್ತದ. ಓಕೆ, ಯಾವಾಗ ನಿಮ್ಮ ಒಂದ್ಸಲ ನೋಡಿ ನಿಮ್ ಕೈಯಲ್ಲಿ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂತಂತಂದ್ರೆ ಅವಾಗ ನಿಮಗೆ ಗೊತ್ತಾಗತ್ತೆ ಏನಪ್ಪಾ ಅಂತಂತಂದ್ರೆ ಎಸ್ ಹೌದಲ್ವಾ, ಇದು ಎಷ್ಟು ಖುಷಿ ಇದೆ ನನ್ನ ತಂದೆ ತಾಯಿ ಮುಖದಲ್ಲಿ ಬಂದಿರೋಂತ ನಗು ಅಂತ. ಓಕೆ, ಸೊ ಅದಕ್ಕೋಸ್ಕರ ನೀವು ಕೂಡ ಈ 6 ಏನು ನಿಮಗೇನಪ್ಪಾ ಅಂತಂದ್ರೆ ಸೈನ್ಸ್ಗಳು ನಿಮ್ಮಲ್ಲಿ ಬರ್ಬೇಕಂತಂದ್ರೆ ಇದನ್ನ ಫಾಲೋ, ನಾಳೆ ಅಲ್ಲ ಇವತ್ತಿನಿಂದನೇ ಫಾಲೋ ಮಾಡಿ. ನಿಮ್ಮ ಹತ್ರ ಒಂದು ಇಲ್ಲ ಅಂತಂದ್ರೆ ಇವತ್ತಿನಿಂದ ಫಾಲೋ ಮಾಡ್ತಾ ಬನ್ನಿ. ಯಾಕಾಗಲ್ಲ ರೀ, ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡೋದು ತುಂಬಾ ಸುಲಭವಾಗಿ ಮಾಡ್ತಾ ಹೋಗ್ತೀರಾ. ಓಕೆ, ಯಾಕಂದ್ರೆ ನೀವು ಒಂದು ತಲೆ ಹಿಡ್ಕೊಳ್ಳಿ, ಯಾವತ್ತಾದ್ರೂ ಗಿವ್ ಅಪ್ ಮಾಡ್ಬೇಕು, ನಾನು ಇದು ಸಾಕಪ್ಪ ಬಿಡ್ಬೇಕಂತ ಅನಿಸ್ತಿದೆ ಅಂತಂದ್ರೆ ಒಂದು ಸಲ ನೀವು ಬಂದಂತ ಹಾದಿಯನ್ನು ನೆನಪು ಮಾಡ್ಕೊಳ್ಳಿ ಅಂಡ್ ನಿಮ್ಮ ಮೇಲೆ ಇಟ್ಟಿರಂತ ಕನಸು ಏನಿದೆಯಲ್ಲ ಅದನ್ನ ನೆನಪು ಮಾಡ್ಕೊಳ್ಳಿ. ಏನು ಕಷ್ಟ ಅಲ್ಲ ರೀ, ನಿಮ್ಮ ತಂದೆ ತಾಯಿ ಪಟ್ಟಿರಂತ ಕಷ್ಟ ಏನೂ ಅಲ್ಲ ನೀವು ಪಡ್ತಾ ಇರೋದ್ರ ಮುಂದೆ, ಹೌದಾ? ಸೊ ಅವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಸೊ ನಿಮ್ಮ ಒಂದು ಎಕ್ಸಾಮ್ ಕ್ಲಿಯರ್ ಆಗೋದಂತ ಹಿಡಿದು ಒಂದು ಜನರೇಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನಾದ್ರೂ ನಿಮಗೆ ಈ ಒಂದು ಲೈಕ್ 6ಕ್ಕೆ 6 ಸಿಗ್ನಲ್ ಲೈಕ್ ಏನಪ್ಪಾ ಅಂತಂದ್ರೆ ಸೈನ್ಸ್ಗಳು ನಿಮ್ಮಲ್ಲಿ ಇತ್ತಂತಂದ್ರೆ ಕಮೆಂಟ್ ಮೂಲಕ ಎಸ್ ಸರ್ ಐ ಹ್ಯಾಡ್ ಅ 6 ಸಿಗ್ನಲ್ ಲೈಕ್ ಏನಪ್ಪಾ ನನ್ನ ಹತ್ರ ಈ ಒಂದು ಸೈನ್ ಇದೆ, ಹೌದಾ? ಯಾಕಂದ್ರೆ ನೀವು ಬಿಟ್ಕೊಟ್ಟಿಲ್ಲ ಏನಿಲ್ಲ. ಸೊ ಅದಕ್ಕೋಸ್ಕರನೇ ನಿಮಗೆ ಇದೊಂದು ಫೈನಲ್ ಮೆಸೇಜ್ ಏನಪ್ಪಾ ಅಂತಂದ್ರೆ ಸೆಲೆಕ್ಷನ್ ಓವರ್ ನೈಟ್ ಆಗಿ ಬರಲ್ಲ. ಅದಕ್ಕೆ ಬೇಕು ಪ್ರಾಪರ್ ಪ್ಲಾನ್, ಡೈಲಿ ಪ್ರಾಕ್ಟೀಸ್, ಮಾಕ್ ಅನಲೈಸಿಸ್ ಅಂಡ್ ಕನ್ಸಿಸ್ಟೆನ್ಸಿ, ಪೇಷನ್ಸ್ ಬೇಕು, ಮತ್ತೆ ಸೆಲ್ಫ್ ಬಿಲೀಫ್ ಬೇಕು. ಸೊ ನಿಮ್ಮ ಹತ್ರ ಈ ಸೈನ್ಸ್ ಇತ್ತಂದ್ರೆ ಸೆಲೆಕ್ಷನ್ ನಿಮ್ಮ ಡಿಸ್ಟನ್ಸ್ ಡ್ರೀಮ್ ಅಲ್ಲ, ತುಂಬಾ ಹತ್ರವಾದಂತ ಒಂದು ಕನಸು. ಇಟ್ ಇಸ್ ಅ ರಿಯಲಿಸ್ಟಿಕ್ ಪಾಸಿಬಲ್ ಅಂತ ಅರ್ಥ. ಸೊ ಹಾಗಾಗಿ ನಿಮ್ಮ ಹತ್ರ 6 ಸಿಗ್ನಲ್ಸ್ ಗಳಲ್ಲಿ ಎಷ್ಟಿದೆ ಅದನ್ನ ಕಮೆಂಟ್ ಮಾಡಿ. ಐ ಹ್ಯಾವ್ ಡ್ಯಾಶ್ ಸಿಗ್ನಲ್ಸ್ ಅಂತ ಅಂದ್ರೆ 1 2 3 4 5 6 ಅಂತ ಕಮೆಂಟ್ ಮೂಲಕ ಆ ನಿಮ್ಮ ಒಂದು ಸೈನ್ಸ್ ಗಳನ್ನ ಹೇಳಿ, ನಾನ್ ನಿಮಗೆ ಸಹಾಯ ಮಾಡ್ತೀನಿ. ಬಿಕಾಸ್ ಮತ್ತು ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಅಂಡ್ ನಮ್ಮ ಒಂದು ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವೇನ್ ತಯಾರಿ ಅಥವಾ ನಾವು ಕೋಚಿಂಗ್ ಕೊಡ್ತಿದೀವಲ್ಲ, ಸೊ ಈ ಒಂದು ಕೋಚಿಂಗ್ ಅಲ್ಲಿ ನಿಮಗೆ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಯಾವುದೇ ಪರೀಕ್ಷೆಗೆ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ಸ್ ಗೆ ನಾನ್ ಜವಾಬ್ದಾರಿ ತೆಗೆದುಕೊಳ್ತಿದ್ದೀನಿ. ಬಿಕಾಸ್ ಐ ಟೇಕ್ ಅ ಡೆಡಿಕೇಟೆಡ್ ಬ್ಯಾಚ್, ಸೊ ಯು ಕ್ಯಾನ್ ಜಾಯಿನ್ ದಟ್ ಥ್ರೂ ಅವರ್ ಲಾಲ್ ಆಪ್ ಅಂತ ಹೇಳ್ತಾ, ಅದಲ್ಲದೆ ನಿಮಗೆ ಏನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇತ್ತಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಥವಾ ನಮ್ಮ ಆಪ್ ಅಲ್ಲಿ ನಿಮ್ಮ ಲೈಕ್ ನಮ್ಮ ಆಪ್ ಅನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಆಪ್ ಸ್ಟೋರ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಲೆಟ್ಸ್
ಕ್ಲಿಯರ್ ದಿಸ್ ಎಕ್ಸಾಮ್ ಟುಗೆದರ್. ಯಾಕಂದ್ರೆ ಸಮಯ ಅನ್ನೋದು ತಿರುಗ್ತಾನೆ ಇರುತ್ತೆ ರೀ. 2026 ನೋಡ್ತಾ ಇದ್ದಂಗೆ ನಾವು ಆಲ್ರೆಡಿ ಮೇ ತಿಂಗಳು ಮುಗಿಸ್ತಾ ಇದ್ದೀವಿ. ಒಂದ್ ಸ್ವಲ್ಪ ಇವಾಗಾದ್ರೂ ಸೀರಿಯಸ್ ಆಗೋದ್ ಬೇಡವಾ? ಯಾರೆಲ್ಲ ಸೀರಿಯಸ್ ಆಗಿಲ್ಲ ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಸೊ ನಮ್ಮಲ್ಲಿ ಫ್ರೀ ಮಾಕ್ ಟೆಸ್ಟ್ ಕೊಡ್ತೀವಿ. ಇವೆಲ್ಲ ಟೆಸ್ಟ್ ಏನಿತ್ತಲ್ಲ, ಫ್ರೀ ಮಾಕ್ ಟೆಸ್ಟ್ ಅಟೆಂಡ್ ಆಗಿ ಅನಾಲಿಸಿಸ್ ಇರುತ್ತೆ. ಸೊ ಸೆಲೆಕ್ಷನ್ ಚಾನ್ಸಸ್ ನೀವು ಹತ್ರ ಆಗ್ತಾ ಹೋಗ್ತೀರಾ. ಸೊ ಹಾಗಾಗಿ ಡೌನ್ಲೋಡ್ ದ ಲರ್ನ್ ಆನ್ಲೈನ್ ಆಪ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಏನಪ್ಪಾ ಅಂದ್ರೆ ಈ ವಿಡಿಯೋನ ನೋಡ್ತಾ ಇರೋದ್ರಿಂದ. ಸೊ ನಿಮಗಿನ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮುಖಾಂತರ ತಿಳಿಸ್ಕೊಡಿ. ಅಂಡ್ ಸ್ಟೇ ಟ್ಯೂನ್ಡ್ ಫಾರ್ ದ ಮೋರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ದಿಸ್ ಟೈಪ್ ಆಫ್ ವಿಡಿಯೋಸ್.